HIV ಬಗ್ಗೆ ಸರಿಯಾದ ಮಾಹಿತಿ ತಿಳಿದಿರಬೇಕು. ಓಡುವಾಗ ಇರುವ ಜೋಶ್ನಂತೆ ಜೀವನದಲ್ಲಿ HIV ಬಗ್ಗೆ ಸದಾ ಜಾಗೃತರಾಗಿರಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಹೇಳಿದರು. ಕಾರವಾರದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ 17 ರಿಂದ 25 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಓಟಕ್ಕೆ ಹಸಿರು ನಿಶಾನೆಯೊಂದಿಗೆ ಚಾಲನೆ ನೀಡಿ ಮಾತನಾಡಿದರು. ಏಡ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನಾವು ಜಿಲ್ಲಾ ಮಟ್ಟದಲ್ಲಿ. ಅದ್ರ ಮೇಲೆ ನಾವು ಫಿಟ್ ಆಗಿರಬೇಕು, ನಮ್ಮ ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡಬೇಕು, ಹೆಲ್ತಿ ಆಗಿರಬೇಕು, ಅದರದೊಂದು ಸಂದೇಶವನ್ನು ಕೂಡ ನೀಡ್ತಾ ಇದ್ದೀವಿ. ಇಷ್ಟನ್ನು ಜಸ್ಟ್ ಆಗಿರೋ ಮಕ್ಕಳು ನೋಡಿ ನನಗೂ ಬಹಳ ಖುಷಿ ಆಗ್ತಾ ಇದೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಹರ್ಷ ವೆಂಕಟೇಶ್ ಮಾತನಾಡಿ, ಯುವ ಜನತೆಯಲ್ಲಿ HIV ಕುರಿತು ಜಾಗೃತಿ ಮೂಡಿಸಲು ಆರೋಗ್ಯ ಇಲಾಖೆ ಮ್ಯಾರಥಾನ್ ಸ್ಪರ್ಧೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಯುವ ಜನತೆಯಲ್ಲಿ ಡ್ರಗ್ಸ್, ಮಾದಕ ವಸ್ತು ಮತ್ತು ಅಸುರಕ್ಷಿತ ಲೈಂಗಿಕತೆಯಿಂದ HIV ಸೋಂಕಿಗೆ ಒಳಗಾಗುತ್ತಿದ್ದಾರೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಹೀಗೆ ಸಿಗೋದಿಲ್ಲ. ತಮ್ಮ ಕೈಯಲ್ಲಿ ತಮ್ಮ ಜೀವ ಔಷಧ ಅದನ್ನ ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಕೊನೆ ತನಕನೂ ನಾವು ಈ ಭೂಮಿ ಮೇಲೆ ಇರ್ಬೋದು, ನಮ್ಮ ಉಸಿರಿರೋ ತನಕ ನಾವು ಚೆನ್ನಾಗಿ ಬಾಳ್ಬೋದು. ಅದಕ್ಕಾಗಿ ಅವರು ಕರೆ ಕೊಟ್ಟಿದ್ದಾರೆ, ಆ ಮಾರ್ಗದಲ್ಲಿ ನಡಿಬೇಡಿ. ಇದರ ಬಗ್ಗೆ ಮಾತನಾಡಲು ಯಾವುದೇ ಮುಜುಗರ ಬೇಡ. ಈ ವರ್ಷ HIV ಬಗ್ಗೆ ಜಾಗೃತಿ ಮೂಡಿಸಲು ಬೈಕ್ ರ್ಯಾಲಿ, ರಸಪ್ರಶ್ನೆ ಕಾರ್ಯಕ್ರಮ, ಮ್ಯಾರಥಾನ್ ಸ್ಪರ್ಧೆ, ಕಾಲೇಜು ವಿದ್ಯಾರ್ಥಿಗಳಿಂದ ಫ್ಲಾಶ್ ಮಾಬ್, ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಹದಿಹರೆಯದ ಶಿಕ್ಷಣ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಕುಮಟಾದ ಮಾಲ್ತೇಶ್ ಮಂಜಪ್ಪ ಹುಳುಕೇರಿ, ದ್ವಿತೀಯ ಸ್ಥಾನವನ್ನು ಕಾರವಾರದ ಕಾರ್ತಿಕ್ ರವೀಂದ್ರ ನಾಯ್ಕ್, ತೃತೀಯ ಸ್ಥಾನ ಪ್ರತೀಕ್ ವಾಲೇಕರ್ ಪಡೆದುಕೊಂಡರು. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಕಾರವಾರದ ಬಿಂದು ಶ್ರೀಕಾಂತ್ ಹಿರೇಮಠ್, ದ್ವಿತೀಯ ಸ್ಥಾನವನ್ನು ಕಾರವಾರದ ಪೂರ್ವಿಟಿ ಹರಿಕಂತ್ರ, ತೃತೀಯ ಸ್ಥಾನವನ್ನು ಸುಪ್ರೀತಾ ಪರಮೇಶ್ವರ್ ಚೆನ್ನಯ್ಯ ಪಡೆದರು. ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ PSI ಶ್ರೀಕಾಂತ್ ರಾಥೋಡ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ BV ನೀರಜ್, ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ನಟರಾಜ್, ದಿವೇಕರ್ ಕಾರ್ಮಸ್, ಕಾಲೇಜು ಉಪನ್ಯಾಸಕ ಡಾಕ್ಟರ್ ತೊರ್ಲೆ ಹಾಗೂ ದೈಹಿಕ ಶಿಕ್ಷಣಾಧಿಕಾರಿ ತಾರಾನಾಥ್ ಹರಿಕಂತ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಏಡ್ಸ್ ನಿಯಂತ್ರಣ ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.